ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಕೆಂಗೇರಿ ಪೊಲೀಸರ ಕಾರ್ಯಾಚರಣೆ, 10 ಲಕ್ಷ ರು ಮೌಲ್ಯದ ಚಿನ್ನಾಭರಣ ವಶ. ಈ ಖಾತೆ ಡಿಕೆಶಿ ಕ್ರಾಂತಿ, ಕೆಂಗೇರಿ ಬಿಬಿಎಂಪಿ ಕಂತ್ರಿ. ಕೆಂಗೇರಿ ಪೊಲೀಸರ ಕಾರ್ಯಾಚರಣೆಯಿಂದ ಕುಖ್ಯಾತ ಅಂತಾರಾಜ್ಯ ಆರೋಪಿಯ ಬಂಧನ ಮಾಡಿ 10 ಲಕ್ಷ ರು ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೆಂಗೇರಿಯ ವಿದ್ಯಾಪೀಠ ರಸ್ತೆಯಲ್ಲಿ ಸೀತಾಳ್ ಎನ್ನುವವರ ಮನೆಯಲ್ಲಿ ಡೋರ್ ಲಾಕ್ ಮುರಿದು, ಬೀರುವಿನ ಲಾಕ್ ಮುರಿದು ಅದರಲ್ಲಿದ್ದ 55 ಗ್ರಾಂ ತೂಕದ ಚಿನ್ನಾಭರಣ, 6,000 ನಗದು ಹಣವನ್ನು ಕಳ್ಳತನ ಮಾಡಿರುವ ಕುರಿತು ದೂರು ದಾಖಲಾಗಿತ್ತು. ಕೆಂಗೇರಿ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರು ವಿಶೇಷ ತಂಡವನ್ನು ರಚನೆ ಮಾಡಿ ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡು ಪ್ರಕರಣದ ಆರೋಪಿಯನ್ನು ಪತ್ತೆ ಹಚ್ಚಿ ದಸ್ತಗಿರಿ ಮಾಡಿ ಆರೋಪಿಯನ್ನು ಪೊಲೀಸ್ ಬಂಧನಕ್ಕೆ ಪಡೆದು ಬಂಡೇಪಾಳ್ಯ, ರಾಜಾಜಿನಗರ, ಕೆಂಗೇರಿ ಪೊಲೀಸ್ ಠಾಣಾ ಕನ್ನ ಕಳವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸುಮಾರು 10 ಲಕ್ಷ ರು ಬೆಲೆ ಬಾಳುವ ಒಟ್ಟು 100 ಗ್ರಾಂ ತೂಕದ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಕಾರ್ತಿಕ್ ಕುಖ್ಯಾತ ಅಂತಾರಾಜ್ಯ ಕಳ್ಳನಾಗಿದ್ದು, ವಿಶೇಷವಾಗಿ ಹಬ್ಬದ ದಿನಗಳಲ್ಲಿ ಲಾಕ್ ಹಾಕಿರುವ ಮನೆಗಳನ್ನು ಗುರುತಿಸಿ ಡೋರ್ ಲಾಕ್ ಮುರಿದು ಚಿನ್ನಾಭರಣ ಕಳ್ಳತನ ಮಾಡುವನಾಗಿದ್ದು, ಈತನ ವಿರುದ್ಧ ತಮಿಳುನಾಡು ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ, ಬೆಂಗಳೂರು ನಗರದ ಬೇರೆ ಬೇರೆ ಠಾಣೆಗಳಲ್ಲಿ ಕನ್ನ ಕಳವು ಪ್ರಕರಣ ಮತ್ತು ಮದುರೈ ಜಿಲ್ಲೆಯ ಎಂ ಛತ್ರಪಟ್ಟಿ ಪೊಲೀಸ್ ಠಾಣೆಯ ಒಂದು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ಸೇರಿದಂತೆ 31 ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರು ನಗರ ನೈಋತ್ಯ ವಿಭಾಗದ ಎಸಿಪಿ ಶ್ರೀಮತಿ ಅನಿತಾ ಬಿ ಹದ್ದಣ್ಣವರ್ ಮಾರ್ಗದರ್ಶನದಲ್ಲಿ ಸಹಾಯಕ ಪೊಲೀಸ್ ಕಮಿಷನರ್ ಬಸವರಾಜ್ ಎ ತೇಲಿ ನೇತೃತ್ವದಲ್ಲಿ ಕೆಂಗೇರಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶ್ ಎನ್ ಹಾಗೂ ಪಿಎಸ್ಐ ಹನುಮಂತ ಹಾದಿಮನಿ, ಸೋಮಪ್ಪ ಗೌಡ ಬಿರಾದರ, ಮಂಜುನಾಥ ದಡ್ಡಿಮನಿ, ಅಪರಾಧ ಸಿಬ್ಬಂದಿಯಾದ ಆರ್ ರಮೇಶ್, ಚಂದ್ರಶೇಖರ್, ಶಿವಕುಮಾರ್, ಶಬ್ಬೀರ್, ಸಿದ್ದಾರೂಢ ಬ್ಯಾಗಿ, ಕನಕ ಎಂ ಹನುಮಂತಪ್ಪ, ಶ್ರವಣಕುಮಾರ, ರಾಜು ಎ ಮಧುಕರ, ಸೈಫನ್ ಅಹಮದ್, ಪಶ್ಚಿಮ ವಿಭಾಗದ ಟೆಕ್ನಿಕಲ್ ವಿಂಗಿನ ಸಿಬ್ಬಂದಿ ಮತ್ತು ಬೆರಳು ಮುದ್ರೆ ಘಟಕದ ಸಿಬ್ಬಂದಿ ಆರೋಪಿಯನ್ನು ಪತ್ತೆ ಮಾಡಿ ಮಾಲುಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ನಿಶ್ಚಿತಾರ್ಥ, ಮದುವೆ, ನಾಮಕರಣ, ಉಪನಯನ ಸೇರಿದಂತೆ ಎಲ್ಲಾ ತರಹದ ಕಾರ್ಯಕ್ರಮಗಳಿಗೆ ಶುಚಿ ರುಚಿ ಅಡುಗೆಗೆ ಸಂಪರ್ಕಿಸಿ. ಕಾರ್ಯಕ್ರಮದ ಸಂಪೂರ್ಣ ಗುತ್ತಿಗೆ ಪಡೆದು ವ್ಯವಸ್ಥಿತವಾಗಿ ನಿರ್ವಹಿಸಲಾಗುವುದು. ಸಂಪರ್ಕಿಸಿ SLV ಕ್ಯಾಟರಿಂಗ್, ಬ್ರಾಹ್ಮಿನ್ಸ್ ಕ್ಯಾಟರಿಂಗ್ ಸರ್ವಿಸಸ್, ನಂ 55, 8ನೇ ಕ್ರಾಸ್, ಕೆಂಗೇರಿ ಉಪನಗರ, ಬೆಂಗಳೂರು. ದೂರವಾಣಿ: ವಿಶ್ವನಾಥ್ 9880201901. ನಿಮ್ಮ ಸ್ವತ್ತುಗಳಿಗೆ ಈ ಖಾತೆ ಮಾಡಿಕೊಳ್ಳಿ, ಇದು ಕ್ರಾಂತಿ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಲ್ಲೆಡೆ ಜಾಹೀರಾತು ನೀಡಿದ್ದಾರೆ. ಕ್ರಾಂತಿ ಎನ್ನುವ ಪದ ನೋಡಿದಾಗ ಒಮ್ಮೆ ಕೆಂಗೇರಿ ಬಿಬಿಎಂಪಿ ಕಂದಾಯ ಶಾಖೆಗೆ ಬಂದರೆ ಇದು ಈ ಕ್ರಾಂತಿ ಅಲ್ಲ, ಕಂತ್ರಿ ಎಂದು ಹಲವರು ದೂರಿದ್ದಾರೆ. ಈ ಖಾತೆ ಮಾಡಿಸಲು ತೀವ್ರ ಪರದಾಡಬೇಕಾದ ಪರಿಸ್ಥಿತಿ ಅಲ್ಲದೆ, ಸರಿ ಇದ್ದರೂ ಕೂಡ ಅದನ್ನು ARO ರಿಜೆಕ್ಟ್ ಮಾಡುತ್ತಿದ್ದಾರೆ ಎಂದು ಹಲವರು ದೂರಿದ್ದಾರೆ. ಅಲ್ಲದೆ ಹಳೆಯ ಪುಸ್ತಕಗಳಲ್ಲಿ ಕೆಲವೊಂದು ನ್ಯೂನತೆಗಳಿದ್ದು ಅದನ್ನೇ ನೆಪ ಮಾಡಿಕೊಂಡು ಈ ಖಾತೆ ರಿಜೆಕ್ಟ್ ಮಾಡುತ್ತಿರುವ ARO ಯಾರಿಗೂ ಕೇರ್ ಮಾಡುತ್ತಿಲ್ಲ ಎಂದು ದೂರಿದ್ದಾರೆ. ಪ್ರಸ್ತುತ ಕೆಂಗೇರಿಯ ARO ಈ ಹಿಂದೆ ಉತ್ತರಹಳ್ಳಿಯಲ್ಲಿ ಸಾಕಷ್ಟು ತನಿಖೆಗೆ ಒಳಪಟ್ಟಿದ್ದರು ಎಂದು ವರದಿಯಾಗಿದೆ. ಸ್ಥಳೀಯ ಜನಪ್ರತಿನಿಧಿಗಳು ಇದರತ್ತ ಗಮನಿಸಬೇಕು. ಇಲ್ಲದೆ ಹೋದರೆ ಈ ಸ್ವತ್ತಿನ ಡಿಕೆಶಿಯ ಕ್ರಾಂತಿ ಕೆಂಗೇರಿ ಬಿಬಿಎಂಪಿಯಲ್ಲಿ ಕಂತ್ರಿ ಎನ್ನುವುದು ಸಾಬೀತಾಗುತ್ತದೆ. ಈ ಖಾತೆ ಕುರಿತಂತೆ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ.